ನೋಡಿ, ಗಣಪನಿಗೆ ಇಷ್ಟವಾದ ಮೋದಕ ಇದು. ಇದನ್ನ ಎಷ್ಟು ಸಿಂಪಲ್ಲಾಗಿ ನಾವು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ, ಇವಾಗ ನಾನು ಗಣಪನಿಗೆ ಇಷ್ಟವಾದ ಮೋದಕ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಪುಟಾಣಿನ ತೊಗೊಳ್ಳಿ, ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು. ಒಟ್ಟು 21 ಮೋದಕ ಮಾಡ್ಕೋಬೇಕು ನಾವು. ಮತ್ತು ಸ್ವಲ್ಪ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕಲಿಸ್ಬಿಟ್ಟು ಒಂದು 15 ನಿಮಿಷನಾದರೂ ನೆನೆಕಿಡಿ ಫ್ರೆಂಡ್ಸ್. ನಮ್ಮ ಗಣಪತಿಗೆ ಇಷ್ಟವಾದ ಪ್ರಿಯವಾದ ಮೋದಕ ಇದು. ಮೋದಕ ಕಡುಬು ತುಂಬ ಇಷ್ಟ ಅಂತೆ ಗಣಪತಿಗೆ ಹೇಳ್ತಾರೆ. ಅದಕ್ಕೆ ನಾನು ಸಂಕಷ್ಟಿ ಇತ್ತಲ್ಲ, ಅದು ಅಂಗಾರಕ ಸಂಕಷ್ಟಿ ಅಂತೇಳಿ ಮಂಗಳವಾರ ಬಂದರೆ ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ. ಸಂಕಷ್ಟಿ ಮಾಡೋರು ನೀವು ತಿಂಗಳ ಬರುತ್ತೆ, ಹುಣ್ಣಿಮೆಯಾಗಿ 4 ದಿವಸಕ್ಕೆ ಬರುತ್ತೆ. ಅದು ಹುಣ್ಣಿಮೆ ಆಗಿ 4 ದಿವಸಕ್ಕೇನೋ ಬರುತ್ತೆ. ಆವಾಗ ನಾವು ಮೋದಕನ ಮಾಡಲೇಬೇಕು. ಅಟ್ಲೀಸ್ಟ್ ಮಾಡೋಕ್ಕಾಗದೇ ಇದ್ದರೂ ನಾವು ಅಂಗಾರಕ ಸಂಕಷ್ಟಿ ಬಂದಾಗ ಗಣೇಶನಿಗೆ ಮೋದಕನ ನೈವೇದ್ಯ ಮಾಡಲೇಬೇಕು. ಹಾಗಾಗಿ ನಾನು ಇವತ್ತು ಅಂಗಾರಕ ಸಂಕಷ್ಟಿ ಇರೋದ್ರಿಂದ ಮೋದಕ ನಾನು ಮಾಡ್ತಿದ್ದೆ. ನಾನು ಯಾವ ಥರ ಸಿಂಪಲ್ಲಾಗೇ ಮಾಡ್ತೀನಿ ಫ್ರೆಂಡ್ಸ್. ನಾನು ಅದಕ್ಕೆ ಜಾಸ್ತಿ ಸಾಮಾನು ಹಾಕಿ ಮಾಡ್ತಾಯಿಲ್ಲ, ನೈವೇದ್ಯಕ್ಕೆ ಅಷ್ಟೇ ಸಾಕು ಅಂತೇಳಿ 21 ಮೋದಕನ ನಾನು ಮಾಡ್ತೀನಿ. ನಾನು ಮದುವೆಗಿಂತ ಮುಂಚೆನೇ ಮಾಡ್ತಿದ್ದೆ ಫ್ರೆಂಡ್ಸ್. ಮದುವೆ ಆದಮೇಲೂ ಮಾಡ್ತಾಯಿದ್ದೀನಿ, ಮುಗಿಸಿದ್ದೀನಿ ನಾನು ಆಲ್ರೆಡಿ. ಆದರೂ ಸಹಿತ ಮಾಡ್ತಾಯಿದ್ದೀನಿ, ಏಕೆಂದರೆ ನನಗೆ ಸಂಕಷ್ಟಿ ಮಾಡಿದ್ರಿಂದ ತುಂಬ ಚೆನ್ನಾಗಾಗಿದೆ. ಹಾಗಾಗಿ ನಾನು ಸಂಕಷ್ಟಿನ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ನೋಡಿ, ಯಾರೆಲ್ಲ ಸಂಕಷ್ಟಿ ಮಾಡ್ತಿರಲ್ಲ, ನೀವು ಮೋದಕನ ತಿಂಗಳ ಮಾಡದೇ ಇದ್ರೂ ಪರವಾಗಿಲ್ಲ. ಈ ಥರ ಅಂಗಾರಕ ಸಂಕಷ್ಟಿ ಬಂದಾಗ ಮೋದಕ ಮಾಡಿ ನೈವೇದ್ಯ ಮಾಡಿ. ಗಣೇಶನಿಗೆ ಮೋದಕ ಮತ್ತು ಕಡುಬು ಅಂದರೆ ತುಂಬ ಇಷ್ಟ ಅಂತ ಎಲ್ಲರಿಗೂ ಗೊತ್ತು. ನೋಡಿ, ಈಗ ಸ್ವಲ್ಪ ನಾನು ಪುಟಾಣಿ ಹಿಟ್ಟು ಮಾಡ್ಕೊಂಬಂದಿದ್ದೆ. ಆವಾಗಲೇ ತೋರಿಸಿದ್ದೆ ನಿಮಗೆ ಪುಟಾಣಿನ. ಅದನ್ನು ನಾನು ಹಿಟ್ಟು ಮಾಡ್ಕೊಂಬಂದೆ. ಸ್ವಲ್ಪ ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಇನ್ನೊಂದ್ಸಲ ನಾನು ಮಿಕ್ಸಿ ಮಾಡ್ಕೊತೀನಿ. ನೋಡಿ, ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು. ಅಟ್ಲೀಸ್ಟ್ 21 ಆದರೂ ನಾವು ಮಾಡಿ ನೈವೇದ್ಯ ಕೊಡಬೇಕು ಗಣೇಶನಿಗೆ. ನೋಡಿ, ನೈವೇದ್ಯ ಕೊಟ್ಟು ನಾವು ಚಂದ್ರನ ದರ್ಶನ ಪಡೆದೇ ಊಟ ಮಾಡೋದು ಸಂಕಷ್ಟಿಗೆ ಮಾತ್ರ. ನೋಡಿ, ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡು ಇದಕ್ಕೆ ನಾನು ಕೊಬ್ಬರಿ ಶುಂಠಿ ಏನೂ ಹಾಕಿಲ್ಲ. ಹಾಕೋರು ಹಾಕ್ತಾರೆ, ಆದರೆ ನಾನು ಸಿಂಪಲ್ಲಾಗಿ ಪುಟಾಣಿ ಹಿಟ್ಟು ಮತ್ತು ಮೈದಾ ಹಿಟ್ಟಿಂದ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಬೇಕಾದರೆ ಕೊಬ್ಬರಿನ ಹಾಕ್ಕೋಬೋದು. ಆಮೇಲೆ ನೀವು ಕರಿಗಡುಬು ಮಾಡ್ತಿರಲ್ಲ, ಅದೇ ಟೈಪ್ ಇದಕ್ಕೆ ಹೂರಣ ತುಂಬಿ ಸಹಿತ ಮಾಡ್ಕೋಬೋದು. ನಾನಿಲ್ಲಿ ಈ ಥರ ಸೂಸ್ಲ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಸಿಂಪಲ್ಲಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಸಾಮಾನು ಏನು ಹಾಕಿಲ್ಲ. ನೋಡಿ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ಎಲ್ಲ ಅರ್ಥ ಆಕತ್ರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಇದೇ ಥರ ಸಪೋರ್ಟ್ ಮಾಡ್ತಾರಿ. ನೋಡಿ, ಇವಾಗ ಸೂಸ್ಲ ರೆಡಿ ಆಯಿತು. ನೀವು ಇದಕ್ಕೆ ಕೊಬ್ಬರಿ ಇದ್ದರೆ ಹಾಕ್ಕೊಳ್ಳಿ, ನಾನೇನು ಹಾಕಿಲ್ಲ. ನೋಡಿ, ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ಕೊಳ್ಳಿ. ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಯಾಕೆ ಯೂಸ್ ಮಾಡೋದು ಅಂದರೆ, ನಾವೇನು ಹುಳ್ಳಿನ ಮಾಡಿಡ್ತೇವಲ್ಲ, ಅವು ಒಂದ್ರ ಮೇಲೆ ಒಂದು ಹಾಕಿದರೂ ಸಹಿತ ಅವು ಹತ್ತೋದಿಲ್ಲ ಅನ್ನೋ ಉದ್ದೇಶಕ್ಕೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀವಿ ನಾವು. ನೋಡಿ, ಇವಾಗ ಮೈದಾ ಹಿಟ್ಟು ಹಾಕಿಬಿಟ್ರೆ ನಾವು ಆವಾಗಲೇ ತುಂಬಿ ಆವಾಗಲೇ ಕರಿಬೇಕಾಕತಿ. ಅಕ್ಕಿ ಹಿಟ್ಟು ಹಾಕಿದ್ರಿ ಅಂದರೆ ಹುಳ್ಳಿ ನಾವು ಮಾಡಿರ್ತೀವಲ್ಲ ಎಲೆ ಏನೂ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾರೆ ಅಂತ ಹೇಳ್ತೀನಿ. ಇವಾಗ ನೋಡಿರಿ, ನಾನು ನನಗೆ ಎಷ್ಟು 21 ಮೋದಕ ಬೇಕು. ನಾನು ಇದರೊಳಗೆ 21 ಹುಳ್ಳಿಗಳನ್ನು ಮಾಡಿಕೊಂಡು ಲಟ್ಟಿಸ್ಬಿಡ್ತೀನಿ. ನೋಡಿ, ಎಲೆಗಳನ್ನು ಮಾಡಿಟ್ಕೊಂಡು ನಾನು 21 ಎಲೆ ಮಾಡಿಟ್ಕೊತೀನಿ. ಆಮೇಲೆ ನಾನು ಇದಕ್ಕೆ ತುಂಬಿ ಕರೆದ್ಬಿಡ್ತೀನಿ. ಒಂದು 15 ನಿಮಿಷದಾಗ ಈಸಿಯಾಗಿ ನಾವು ಮೋದಕ ಮಾಡ್ಬೋದು. ನಾನು ತಿಂಗಳೂ ಮಾಡ್ತೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಯಾರೆಲ್ಲ ಅಂಗಾರಕ ಸಂಕಷ್ಟಿ ಮಾಡ್ತೀರಾ ನೋಡಿ, ಹೊಸ್ದಾಗಿ ಮಾಡೋರು ನೀವು ಅಂಗಾರಕ ಸಂಕಷ್ಟಿ ಒಂದು ಬುಕ್ ತೊಗೊಂಡು ನೀವು ಓದಿ ಆಮೇಲಾದರೂ ಪೂಜೆ ಹಿಡೀರಿ. ನೋಡಿ, ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ ಸಂಕಷ್ಟಿ ಮಾಡಿದರೆ. ನೋಡಿ, ಇವಾಗ ಈ ಥರ ಲಟ್ಟಿಸ್ಕೊಳ್ಳಿ, ಎಲ್ಲ ಹಾಳೆಗಳನ್ನು ಮಾಡಿಟ್ಕೊಳ್ಳಿ. ಭಾಳ ದೊಡ್ಡವೇನು ಮಾಡೋದೇನು ಬೇಡ ಫ್ರೆಂಡ್ಸ್, ಸಿಂಪಲ್ಲಾಗಿ ಸಣ್ಣ ಎಲೆಗಳನ್ನಾಗಿ ಮಾಡಿಟ್ಕೊಂಡ್ಬಿಡಿ ನೀವು. ನೋಡಿ, ಈ ಥರ ಉದ್ದಿಟ್ಕೊತಾ ಇದ್ದೀನಿ. ನೋಡಿ, ನಾನು 21 ಹಾಳೆನೂ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಇವಾಗ ನೋಡಿ, 21 ಹಾಳೆನೂ ಈ ಥರ ಉದ್ದಿಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಚ್ಚಿರ್ತೇವಲ್ಲ, ಹಾಗಾಗಿ ಹಾಳೆಗಳು ಹತ್ತೋದಿಲ್ಲ. ಅದಕ್ಕೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀನಿ. ಈ ಥರ ಒಂದು ಕಡ್ಡಿ ತೊಗೊಂಡ್ಬಿಟ್ಟು ಈ ಸುತ್ತಲೂ ನೀವು ನೀರು ಹಚ್ಕೊಂಡ್ಬಿಡಿ. ನೀರು ಹಚ್ಕೊಂಡು ನಾನು ಸುಸ್ಲ ಹಾಕಿಬಿಟ್ಟು, ನೀವೇನು ಕಡುಬು ಎಲ್ಲ ತುಂಬ್ಕೋತೀರ, ಕರ್ಚಿಕಾಯಿ ತುಂಬ್ಕೋತೀರಲ್ಲ, ಅದೇ ಥರನೇ ತುಂಬ್ಕೋಬೇಕು. ಬಟ್ ಇದನ್ನು ಬೇರೆ ಥರ ಮಾಡ್ಕೋಬೇಕಷ್ಟೇ. ಮೋದಕ ಅಂದರೆ ನಾವು ಈ ಥರ ಮಡಚಿ, ನೋಡಿ, ಈ ಥರ ಮಡಚಿ ಮೇಲ್ಗಡೆ ಇದನ್ನು ಮಾಡಬೇಕು. ಈ ಟೈಪ್ ಮಾಡಿದ್ರೆ ಮೋದಕ ಆಗುತ್ತೆ. ನೋಡಿ, ಅದು ಯಾವ ಥರ ಮಾಡಿದ್ದಾರೆ. ನಮ್ಮ ಗಣೇಶನಿಗೆ ಮೋದಕ ಅಂದರೆ ತುಂಬ ಇಷ್ಟ ಅಂತೆ. ಅದು ಈ ಥರ ಮಾಡಬೇಕು ನೋಡಿ ಫ್ರೆಂಡ್ಸ್.
ಇಷ್ಟೇ ಸಿಂಪಲ್ ಇದು ಮೋದಕ ಮಾಡೋದು. ಒಂದು 15 ನಿಮಿಷದಾಗ ರೆಡಿ ಆಗಿಬಿಡ್ತೈತಿ ಮೋದಕ. ನೋಡಿ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ, ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಆ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೂ ನಾನು ಕೇಳ್ಕೊತೀನಿ ರೀ. ನೋಡಿ ಎಷ್ಟು ಸಿಂಪಲ್ಲಾಗಿ ನಾನು ಮೋದಕ ಮಾಡಿ ತೋರಿಸ್ತಾ ಇದ್ದೀನಿ ಅಂತ. ಇದಕ್ಕೆ ಜಾಸ್ತಿ ಸಾಮಾನು ಹಾಕೋದು ಬೇಡ. ಸ್ವಲ್ಪ ಎಣ್ಣೆ, ಮೈದಾ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು, ಬೆಲ್ಲ 4ರಲ್ಲೇ ನಾವು ಗಣೇಶನಿಗೆ ಇಷ್ಟು ಮಾಡಿದರೆ ಸಾಕಂತ. ನೋಡಿ ಫ್ರೆಂಡ್ಸ್, ನಾವು ಎಷ್ಟು ನೈವೇದ್ಯಕ್ಕಿಂತ ಇದು 21 ಮೋದಕ ತುಂಬ ಶ್ರೇಷ್ಠ ಅಂತಲೇ ಹೇಳ್ತಾರೆ ಎಲ್ಲರೂ. ನೋಡಿ, ಇವಾಗ ನಾನು ಮೋದಕನ ಕರಿತಾ ಇದ್ದೀನಿ. ನೀವು ಅಷ್ಟು ಒಮ್ಮೆಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ನೀಟಾಗಿ ಅದು ನಾವು ಆ ಕಡೆ ಈ ಕಡೆ ಬೇಯಬೇಕಲ್ಲ, ಸರಿ ಅನಿಸಲ್ಲ. ಅದಕ್ಕೆ ನೀವು ಸ್ವಲ್ಪನೇ ಹಾಕ್ಬಿಟ್ಟು ಈ ಥರ ಎಲ್ಲ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿದರೆ ಮೋದಕ ರೆಡಿ ಆಯಿತು. ನೋಡಿರಿ, ಗಣಪತಿಗೆ ಇಷ್ಟವಾದ ಮೋದಕ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಏನಾದರೂ ವಿಡಿಯೋದಾಗ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಕೇಳ್ಕೊತೀನಿ ರೀ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಎಲ್ಲರಿಗೂ.